ಬಾಹ್ಯ ಶ್ರೀಮಂತಿಕೆಗಿಂತ ಹೃದಯ ಶ್ರೀಮಂತಿಕೆ ಹೆಚ್ಚು. ಹೃದಯ ಶ್ರೀಮಂತರಾಗೋಣ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗ್ರಾಮೀಣ ಅಭಿವೃದ್ಧಿಯ ಹರಿಕಾರನಾಗಿ ಬೆನ್ನೆಲುಬಾಗಿ ಪೋಷಿಸಿದ ಗ್ರಾಮೀಣ ಕುಟುಂಬಗಳು ಹಲವು. ಹಿಂದೆ ಬದುಕಿನ ತುಂಬ ನೋವನ್ನೇ ಕಂಡ ಜೀವಗಳಿಗೆ ಯೋಜನೆ ಬದುಕುವ ಛಲದೊಂದಿಗೆ ಸದೃಢಗೊಳ್ಳಲು ಸ್ವ ಉದ್ಯೋಗಕ್ಕೆ ಪ್ರೇರಣೆ ನೀಡಿತು. ಹೀಗೆ ಯೋಜನೆಯ ಗರಡಿಯಲ್ಲಿ ಪಳಗಿ ತನ್ನ ಇಳಿವಯಸ್ಸಿನಲ್ಲೂ ಸ್ವ ಉದ್ಯೋಗದಲ್ಲಿ ತೊಡಗಿ ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ಉಸಿರಾಗಿ ಭಾವಿಸಿ ಬದುಕುತ್ತಿರುವ ಈ ಗಟ್ಟಿಗಿತ್ತಿ ಶ್ರೀಮತಿ ಈರಮ್ಮ. ತನ್ನ ಮನೆಯಲ್ಲಿಯೇ ದಿನಬಳಕೆಯ ತಿಂಡಿಗಳು, ತರಹೇವಾರಿ ಪುಡಿಗಳನ್ನ ತಯಾರಿಸುವ ಈರಮ್ಮನವರು ಆರಂಭದಲ್ಲಿ ಸಣ್ಣ ಮಟ್ಟದಲ್ಲಿ ಉದ್ಯಮದಲ್ಲಿ ತೊಡಗಿಸಿಕೊಂಡರು. ಸದ್ಯ ತನ್ನ ಪುಟ್ಟ ಮನೆಯಲ್ಲಿ ಸಿರಿಧಾನ್ಯದ ಪುಡಿ, ತರಹೇವಾರಿ ಆರೋಗ್ಯವರ್ಧಕ ಮಾಲ್ಟ್ ಪುಡಿಗಳು, ಸಾಂಬಾರ ಪುಡಿಗಳು, ರಾಗಿ ಉಂಡೆ, ರವೆ ಉಂಡೆ, ಸಿರಿಧಾನ್ಯದ ಉಂಡೆ, ಹಪ್ಪಳ, ಸೆಂಡಿಗೆ, ತರಹೇವಾರಿ ಉಪ್ಪಿನಕಾಯಿ ಸೇರಿದಂತೆ 10 ಹಲವು ಪದಾರ್ಥಗಳನ್ನು ತಯಾರಿಸುತ್ತಾರೆ. ತನ್ನ ಇಳಿವಯಸ್ಸಿನಲ್ಲೂ ಜಿಲ್ಲೆಯಲ್ಲಿನ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತನ್ನ ಗೃಹ ಉತ್ಪನ್ನಗಳ ಮಳಿಗೆ ಹಾಕಿ ಮಾರಾಟ ಮಾಡುವ ಈರಮ್ಮನವರು ಉತ್ಪನ್ನಗಳನ್ನ ತಾನೇ ದ್ವಿಚಕ್ರ ವಾಹನದ ಮೂಲಕ ಓಡಾಟ ನಡೆಸಿ ಮಾರಾಟ ಮಾಡುತ್ತಾರೆ. ಹಲವು ದಶಕಗಳಿಂದ ಯೋಜನೆಯಲ್ಲಿ ಸಕ್ರಿಯರಾಗಿರುವ ಈರಮ್ಮನವರು ಜ್ಞಾನ ವಿಕಾಸ ಕಾರ್ಯಕ್ರಮದ ಬಗ್ಗೆಯೂ ಬಹಳ ಹೆಮ್ಮೆಯಿಂದ ಮಾತನಾಡುತ್ತಾರೆ. ಈಗ ಜ್ಞಾನ ವಿಕಾಸಕ್ಕೂ ಸೇರಿದ್ದೀನಿ. ಅದರಿಂದ ನಾನು ಸುಮಾರು ವಿಷಯಗಳು ತಿಳ್ಕೊಂಡಿದ್ದೀನಿ. ಆರೋಗ್ಯದ ಬಗ್ಗೆ, ಮಕ್ಕಳ ಬಗ್ಗೆ, ಪ್ರತಿಯೊಂದು ಬಗ್ಗೆನೂ ತಿಳ್ಕೊಂಡಿದ್ದೀನಿ. ಜ್ಞಾನ ವಿಕಾಸದಲ್ಲಿ ಧರ್ಮಸ್ಥಳ ಸಂಘದಿಂದ ತುಂಬ ಅನುಕೂಲ ಆಗಿದೆ. ಈಗ ಸಣ್ಣದಾಗಿ ಸಿರಿಧಾನ್ಯ ಪೌಡ್ರು, ಈ ತಿಂಡಿ ಐಟಮ್ ಎಲ್ಲ ಮಾಡ್ತಿದ್ದೆ. ಹಪ್ಪಳ, ಉಪ್ಪಿನಕಾಯಿ ಎಲ್ಲ ಮಾಡ್ತೀನಿ. ಇವಾಗ ಈ ಮಾಲ್ಟ್ಗಳೆಲ್ಲ ಮಾಡ್ತೀನಿ. ಸಾಂಬಾರು ಪೌಡ್ರು ಮಾಡ್ತೀನಿ. ಈಗ ದೊಡ್ಡದಾಗಿ ವ್ಯಾಪಾರ ಮಾಡ್ತೀನಿ. ಸ್ಟಾಲೆಲ್ಲ ಹಾಕ್ತೀನಿ. ಸಮಯದ ಸದ್ಬಳಕೆ, ದೃಢ ಸಂಕಲ್ಪ, ವಯಸ್ಸನ್ನು ಮೀರಿ ದುಡಿಯುವ ಮನೋಭಾವವಿದ್ದರೆ ಉದ್ಯೋಗವನ್ನ ತಾವೇ ಸೃಷ್ಟಿಸಿಕೊಂಡು ಬದುಕನ್ನ ಸುಂದರವಾಗಿ ಕಟ್ಟಿಕೊಳ್ಳಬಹುದು ಎಂಬ ಮಾತಿಗೆ ಅನ್ವರ್ಥವಾಗಿ ಬದುಕುತ್ತಿರುವ ಈರಮ್ಮನಂತವರು ಯುವಕರನ್ನೇ ನಾಚಿಸುವ ಬದುಕು ಕಟ್ಟಿಕೊಂಡಿದ್ದು ಯೋಜನೆಯ ಹೆಮ್ಮೆಯ ಸದಸ್ಯರಾಗಿದ್ದಾರೆ. ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಹೊಸಪೇಟೆಯಲ್ಲಿ ಸೇವಾ ಧರ್ಮ ಕಾರ್ಯಾಗಾರ ನೆರವೇರಿತು. ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಹೊಸಪೇಟೆಯಲ್ಲಿ ಆಯೋಜಿಸಲಾದ ಸೇವಾ ಧರ್ಮ ಕಾರ್ಯಾಗಾರವನ್ನು ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಕವಿತಾ ಎಸ್ ಮನ್ನಿಕೇರಿ ಅವರು ಉದ್ಘಾಟಿಸಿದರು. ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಯುತ ಅನಿಲ್ ಕುಮಾರ್ ಎಸ್ಎಸ್ ಅವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನೆರವೇರಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಚಾಮರಾಜನಗರ ಜಿಲ್ಲೆಯ ಕಾರ್ಯಕರ್ತರ ಕಾರ್ಯಾಗಾರ ಕಾರ್ಯಕ್ರಮ ನೆರವೇರಿತು. ಚಾಮರಾಜನಗರ ಜಿಲ್ಲೆಯ ಕಾಯಕಸೌಧದಲ್ಲಿ ನೆರವೇರಿದ ಕಾರ್ಯಕರ್ತರ ಕಾರ್ಯಾಗಾರ ಕಾರ್ಯಕ್ರಮದಲ್ಲಿ ವಿವಿಧ ವಿಭಾಗಗಳ ಅಧಿಕಾರಿಗಳು ಕಾರ್ಯಕರ್ತರಿಗೆ ಮಾಹಿತಿ ಮಾರ್ಗದರ್ಶನವನ್ನು ಒದಗಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹೊಸಹಳ್ಳಿ ಯೋಜನಾ ವ್ಯಾಪ್ತಿಯಲ್ಲಿ 2068ನೇ ಮಧ್ಯವರ್ಜನ ಶಿಬಿರ ಕಾರ್ಯಕ್ರಮ ನೆರವೇರಿತು. ಹೊಸಹಳ್ಳಿ ಯೋಜನಾ ಕಚೇರಿ ವ್ಯಾಪ್ತಿಯ ಶ್ರೀ ಕಾಲಭೈರೇಶ್ವರ ಸಭಾಭವನದಲ್ಲಿ 2068ನೇ ಮಧ್ಯವರ್ಜನ ಶಿಬಿರ ಕಾರ್ಯಕ್ರಮ ನೆರವೇರಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾ ನಿರ್ದೇಶಕರು ನೆರವೇರಿಸಿದರು. ವೀಕ್ಷಕರೇ, ಮುಂದಿನ ಸುದ್ದಿ ಸೌರಭ ಸಂಚಿಕೆ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.